ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಭೌತ ವಿಜ್ಞಾನಿಗಳು, ಪ್ರಾಧ್ಯಾಪಕರು, ಜೈನ್ ಕಾಲೇಜು ಬೆಂಗಳೂರು, ಎಸ್ ಸುಂದರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಂದರ್ ಅವರೇ ನಮಸ್ತೆ. ನಾನು ಅರವಿಂದ್, ನನ್ನ ಜೊತೆ ಮಮತಾ ಕೂಡ ಇದ್ದಾರೆ. ಬಹಳ ಕುತೂಹಲಕಾರಿ ಪ್ರಶ್ನೆಗಳನ್ನು ನಾನು ಇಟ್ಕೊಂಡು ಕೂತಿದ್ದೀನಿ. ಯಾಕೆಂತಂದರೆ ನಾನೊಬ್ಬ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ಇವಾಗ. ಸೊ ನಿಮ್ಮನ್ನು ನಾನು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಮೊದಲನೇದಾಗಿ, ಈ ಎಂಟೈರ್ ಆಪರೇಷನ್ ತುಂಬ ಸಕ್ಸಸ್ಫುಲ್ ಆಗಿದೆ. ಸುನೀತಾ ವಿಲಿಯಮ್ಸ್ ಸೇರಿದಂತೆ 4 ಸೇಫ್ ಆಗಿ ಭೂಮಿಗೆ ಮರಳಿ ಬಂದಿದ್ದಾರೆ. ಮೊದಲ ರಿಯಾಕ್ಷನ್ ಸರ್ ನಿಮ್ಮದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೊದಲ ರಿಯಾಕ್ಷನ್ ಅಂತ ಕೇಳೋದ ಅಂದರೆ ಖುಷಿ ಆಗ್ತಿದೆ. ಏಕೆಂದರೆ ನೀವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಕೆಲವು ಅಂಶಗಳು. ಈ ಒಂದು ಸ್ವೀಟ್ ಲ್ಯಾಂಡಿಂಗ್ ಇದೆಯಲ್ಲ, ಇದು ಕಾಣುವಷ್ಟು ಸುಲಭವಾಗಿರೋದಿಲ್ಲ. ಎಲ್ಲ ಅಂಶಗಳು ಪರಿಪೂರ್ಣವಾಗಿ ಸ್ಯಾಟಿಸ್ಫೈ ಆಗಿ ಅವ್ರು ಬಂದು ಇಳಿದು ಅವ್ರ ಆಚೆಗೆ ಸುರಕ್ಷಿತವಾಗಿ ಬಂದು ಒಂದಷ್ಟು ಗಂಟೆಗಳ ಕಾಲ ಭೂಮಿಗೆ ಒಕ್ಕೊಳ್ಳೋವರೆಗೂ ಇದು ಸಕ್ಸಸ್ ಅನ್ನೋಕ್ಕಾಗಲ್ಲ. ಈಗಾಗಲೇ ಅದು ಆಗಿದೆ ಅನ್ನೋ ಒಂದು ಭಾವನೆಯಲ್ಲಿ ಅವರು ಆರೋಗ್ಯಕರವಾಗಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಫಸ್ಟ್ ರಿಯಾಕ್ಷನ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇದನ್ನು ನಾವು ನೋಡ್ಲಿಕ್ಕೆ ಸಿಕ್ತಲ್ಲ ಇಷ್ಟು ಸಕ್ಸಸ್ಫುಲ್ ಆಗಿ ಆಗಿದ್ದನ್ನು, ಅದು ಇನ್ನೊಂದು ಖುಷಿ ಇದೆ. ಖಂಡಿತ ಸರ್ ಆರಂಭದಿಂದ ಒಂದಷ್ಟು ಪ್ರಶ್ನೆಗಳು ಕೇಳ್ಬಿಡ್ತೀನಿ. 8 ದಿನಗಳ ಒಂದು ಅಧ್ಯಯನಕ್ಕೆ ಅಂತ ಹೊರಟವರು ಸುನೀತಾ ವಿಲಿಯಮ್ಸ್ ಅವರು ಎಷ್ಟು 9 ದಿನ ಅಂತ ಸಂಶೋಧನೆ ಹೊರಟವರು ಸ್ಟ್ರಕ್ ಆಗಿದ್ದು ಯಾಕೆ ಅಂತ ಒಂದು ಪ್ರಶ್ನೆ. ಯಾವುದೇ ಒಂದು ನಾವು ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಇಂಥ ಬಾಹ್ಯಾಕಾಶಕ್ಕೆ ನಾವು ಅಧ್ಯಯನಕ್ಕೆ ಕಳಿಸಿದಾಗ ಅದಕ್ಕೆ ಒಂದು ನಿಮಿತ್ತವಾದಂಥ ಒಂದು ಮಿಷನ್ ಇರುತ್ತೆ. ಮತ್ತು ಆ ಮಿಷನ್ನಲ್ಲಿ ಒಂದಿಷ್ಟು ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಹೋಗಿರ್ತಾರೆ. ಆ ಉದ್ದೇಶವನ್ನು ಇಟ್ಕೊಂಡು ಹೋದಾಗ ಏನಾಗುತ್ತೆ, ಅದಕ್ಕೆ ಬೇಕಾದಂಥ ರಿಸೋರ್ಸಸ್ ಇರ್ಬೋದು, ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಏನು ಅಂದರೆ ನಾವು ಹೆಂಗೆ ಯಾವ ಗಾಡಿನಲ್ಲಿ ಹೋಗ್ತೀವೋ ಆ ಗಾಡಿನಲ್ಲಿ ವಾಪಸ್ ಬರಬೇಕಾಗತ್ತೆ. ಆಗಿದ್ದ ಸಮಸ್ಯೆ ಏನು ಅಂದರೆ ಹೋಗಿದ್ದ ಗಾಡಿನಲ್ಲಿ ವಾಪಸ್ ಬರ್ಲಿಕ್ಕೆ ಆಗಲಿಲ್ಲ. ಸುನೀತಾ ವಿಲಿಯಮ್ಸ್ ಮತ್ತು ಇತರ ಬಾಹ್ಯಾಕಾಶದ ವಿಜ್ಞಾನಿಗಳನ್ನ ಏನು ನಾವು ಕರ್ಕೊಂಡು ಹೋದ್ವಿ, ಅಲ್ಲಿ ಹೋಗಿ ಅವ್ರು ಅಧ್ಯಯನ ಮಾಡ್ತಾ ಇರುವಾಗಲೇ ಇಲ್ಲಿ ವಾಪಸ್ ಕರ್ಕೊಂಬರೋ ಯಾನದಲ್ಲೇ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಅದನ್ನು ನಾವು ಬಳಸ್ಲಿಕ್ಕಾಗಲಿಲ್ಲ. ಸೊ ದಟ್ ಈಸ್ ದಿ ಮೇನ್ ರೀಸನ್. ಇವಾಗ ಗಾಡಿನೇ ಸರಿ ಇಲ್ಲ ಅಂದರೆ ನಾವು ಅಲ್ಲಿಂದ ಹೊರಟು ವಾಪಸ್ ಬರಲಿಕ್ಕೆ ಅವಕಾಶವೇ ಇಲ್ದಂಗೆ, ಆದ್ರಿಂದ ಅವರು 9 ತಿಂಗಳ ಕಾಲ ಅಲ್ಲಿ ಸ್ಟಕ್ ಆಗಬೇಕಾಯ್ತು. ಓಕೆ, ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್, ಅಲ್ಲಿನ ಪರಿಸ್ಥಿತಿ ಎಷ್ಟು ಸವಾಲಿನದ್ದಾಗಿರುತ್ತೆ, ಮತ್ತು ಒಂದು ಸಣ್ಣ ಮೈಮರವು ಕೂಡ ಅವ್ರ ಜೀವಕ್ಕೆ ಒಂದು ಕುತ್ತಾಗ್ಬಿಡುತ್ತೆ ಅನ್ನೋದಕ್ಕೆ ಏನಾದರೂ ಒಂದು ಎಕ್ಸಾಂಪಲ್ಗಳನ್ನ ಕೊಡ್ಬೋದಾ? ಎಷ್ಟು ಸೆನ್ಸಿಟಿವ್ ಇರುತ್ತೆ ಬಾಹ್ಯಾಕಾಶದಲ್ಲಿ, ನಾವು ಪ್ರತಿ ಹಂತ ದಿನ ಕಳೆಯೋದು ಕೂಡ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದಾ ನೀವು? ಎಕ್ಸಾಂಪಲ್ ಅಂತಂದರೆ, ಇವಾಗ ನಮ್ಮ ಭೂಮಿ ಮೇಲೇನೆ ಇವಾಗ ಯಾವ್ದಾದ್ರು ಒಂದು ರೂಮ್ನಲ್ಲಿ ನಿಮ್ಮನ್ನ ಗಂಟೆಗಟ್ಟಲೆಗಳ ಕಾಲ ಕೂಡು ಹಾಕಿಬಿಟ್ರೆ, ಬೇರೆ ಯಾರ ಜೊತೆನೋ ಸಂಪರ್ಕ ಇಲ್ಲ, ಅಥವಾ ನಿಮಗೆ ಬೇಕಾದ್ದು ಸಿಗೋದಿಲ್ಲ, ಅಥವಾ ನೀವು 2 ಗಂಟೆಗಳ ಕಾಲ ಕೂತ್ಕೋಬೇಕು ಅಂದಿದ್ದು 8 ಗಂಟೆಗಳಾಗ್ತಿದೆ, 10 ಗಂಟೆಗಳಾಗ್ತಿದೆ, ನಾವು ತಡ್ಪಡಾಯಿಸಕ್ಕೆ ಶುರು ಆಗ್ಬಿಡ್ತೀವಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ ವೇಟಿಂಗ್ ರೂಮ್ ಅಂತ ಕೂಡಿಸ್ತಾರೆ, 1 ಅವರ್ ವೆಯ್ಟ್ ಮಾಡಿ ಅನ್ನೋ 2 ಅವರ್ಸ್ ಆದ್ರೇ ನಮಗೆ ಎಲ್ಲೋ ಒಂದು ಕಡೆ ಇದು ಶುರು ಆಗ್ಬಿಡುತ್ತೆ, ಏನು ಆಗುತ್ತಾ ಇಲ್ವಾ ಏನು ಅಂತ. ಅಂಥದ್ದು ಈ ಬಾಹ್ಯಾಕಾಶದ ಒಂದು ವಾತಾವರಣದಲ್ಲಿ ಅಷ್ಟು ದಿವಸಗಳ ಕಾಲ ಇರೋದಿದೆಯಲ್ಲ ಸತತವಾಗಿ, ಅದು ಚಾಲೆಂಜಿಂಗ್ ಸರಿ. ಯಾಕೆಂದ್ರೆ ಊಟ ನಾವು ತಿನ್ನೋಂಥ ಊಟ ಅಲ್ಲ. ಆಮೇಲೆ ನೀರು, ನಾವು ಕುಡಿಯೋ ನೀರನ್ನ ರೀಸೈಕಲ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮಗೆ ಏನು ಕೆಲಸ ಇದೆಯೋ ಅದು 9 ದಿವಸಗಳ ಕಾಲ ಕೆಲಸ ಮಾಡಬೇಕು ಅಂತ ಹೋಗಿದ್ದೀವಿ, 9 ದಿವಸದಲ್ಲಿ ಅದು ಮುಗಿಸಿದೀವಿ. ಬಟ್ ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು? ಸುಮ್ಮನೆ ಕೂತಿರ್ಬೇಕು. ನಮ್ಮನ್ನ ಬಂದು ವಾಪಸ್ ಕರ್ಕೊಂಡು ಹೋಗೋವರೆಗೂ ನಾವು ಅಲ್ಲಿ ಸುಮ್ಮನೆ ಕೂತಿರ್ಬೇಕು. ಅದಾದ ನಂತರ ದಿನಗಳಲ್ಲಿ ಬೇರೆ ಕೆಲಸಗಳು ಕೊಟ್ಟರು ಅದೆಲ್ಲ ಸರಿ. ಬಟ್ ಆ ಮೊಮೆಂಟ್ಗೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಸೈಕಲಾಜಿಕಲಿ ಎಫೆಕ್ಟ್ ಆಗೇ ಆಗುತ್ತೆ ಯಾರಿಗಾದ್ರೂ. ಮೇಜರ್ ಕನ್ಸರ್ನ್ ಇದ್ದಿದ್ದು ಅವರ ಮಾನಸಿಕ ಸ್ಥಿತಿ ಹೇಗೆ ವ್ಯತ್ಯಾಸ ಆಗುತ್ತೆ ಅಥವಾ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದೇ ಎಲ್ಲರಿಗೂ ಇದ್ದಂಥ ಒಂದು ಕಾಳಜಿ. ಸರ್, ನೀವು ಹೇಳ್ತಾ ಇದ್ರಿ ಅಲ್ಲಿ ಯಾವ ವೆಹಿಕಲ್ನಲ್ಲಿ ಹೋದರೂ ಅದರಲ್ಲಿ ಬರೋಕ್ಕಾಗಲಿಲ್ಲ, ತಡವಾಯಿತು ಅಂತ. ಆಯಿತು, ಬಟ್ 9 ತಿಂಗಳು ಯಾಕೆ ಅಂತ? ಇಷ್ಟು ಈಗ 4-5 ದಿನಗಳ ಹಿಂದೆ ಹೋಗಿ ಇವತ್ತು ಕರ್ಕೊಂಡು ಬಂದಿದ್ದಾರೆ ಅಂತಂದರೆ ಅದನ್ನು ಯಾವಾಗಲೂ ಮಾಡ್ಬೋದಾಗಿತ್ತು. 9 ತಿಂಗಳು ಯಾಕೆ ಬೇಕಾಯಿತು? ಸರ್, ಏನಾಗುತ್ತೆ ಅಂದರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಗಾಡಿ ಕೆಟ್ಟೋಗಿದೆ ಒಂದು ಜಾಗಕ್ಕೆ ಹೋಗಿ ಅಂದರೆ ನಿಮ್ಗೆ ಮೆಕ್ಯಾನಿಕ್ ಬಂದು ರಿಪೇರಿ ಮಾಡೋವರೆಗೂ ನೀವು ಕಾಯ್ಬೇಕಾಗತ್ತೆ. ಅಥವಾ ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ಗಾಡಿ ಬಂದು ನಿಮ್ಮನ್ನ ಪಿಕಪ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಪಿಕಪ್ ಟೈಮ್ ಏನಿದೆ ಅದು ಎಷ್ಟು ಬೇಗ ಮೆಕ್ಯಾನಿಕ್ ಬಂದು ಗಾಡಿ ರಿಪೇರಿ ಮಾಡ್ತಾನೆ ಅಥವಾ ಆಲ್ಟರ್ನೇಟ್ ಗಾಡಿ ಬರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ನಾವು ಈ ಒಂದು ಎಕ್ಸಾಂಪಲ್ ಕೊಡೋದು ತುಂಬ ಸುಲಭ. ಯಾಕೆ ಅಂದರೆ ಇದು ಗಾಡಿ ರಸ್ತೆ ಮೇಲೆ ಹೋಗಬೇಕು,
ಸೊ ಒಂದು ಹಬ್ಬ ಅಂದರೆ 1 ದಿವಸ 2 ದಿವಸ ಆಗ್ಬೋದು. ಬಟ್ ನಾವಿಲ್ಲಿ ಬಾಹ್ಯಾಕಾಶದಲ್ಲಿ ಮಾತಾಡುವಾಗ ನಿಮಗೆ ಒಂದು ರಾಕೆಟ್ ಉಡಾವಣೆ ಆಗಿ ಅದರಲ್ಲಿ ಬೇಕಾದಂಥ ಸಾಮಗ್ರಿಗಳನ್ನ ಎತ್ಕೊಂಡು ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು, ಮೊಟ್ಟ ಮೊದಲನೇದು. ಎರಡನೇದು, ನೀವು ಒಂದು ರಾಕೆಟ್ನ ಉಡಾವಣೆ ಮಾಡೋದಕ್ಕೆ ಎಷ್ಟು ಕೋಟಿಗಳು ಖರ್ಚಾಗುತ್ತೆ ಅನ್ನೋ ಅಂದಾಜು ಈಗಾಗಲೇ ಎಲ್ಲರಿಗೂ ಇದೆ. ಅಷ್ಟು ಕೋಟಿ ಇನ್ವೆಸ್ಟ್ ಮಾಡಿ ಬರೀ 2 ಅಥವಾ 3 ಅಥವಾ 4 ಜನ ವಾಪಸ್ ಕರ್ಕೊಂಬರೋದಕ್ಕೆ ಮಾತ್ರ ಕಳಿಸಿದ್ರೆ ಅದು ಮತ್ತೆ ಪ್ರಯೋಜನ ಆಗೋದಿಲ್ಲ. ಕಾಸ್ಟ್ ಎಫೆಕ್ಟಿವ್ನೆಸ್ ಬೇಕಾಗತ್ತೆ. ಮತ್ತೆ ಸರಿ, ಇವಾಗ ಕಾಸ್ಟ್ ಎಫೆಕ್ಟಿವ್ನೆಸ್ಗೆ ನಾನು ಬೇರೆ ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ತೀನಿ ಅಂತಂದ್ರೆ ಅದಕ್ಕೊಂದು ಮಿಷನ್ ರೆಡಿ ಆಗ್ಬೇಕಾಗತ್ತೆ, ಏನಾದ್ರು ಒಂದು ಧ್ಯೇಯೋದ್ದೇಶ ಇರಬೇಕಾಗತ್ತಲ್ಲ. ಸೊ ಅದೆಲ್ಲ ಪ್ಲಾನ್ ಮಾಡಿ ಮತ್ತೆ ಸೂಕ್ತವಾದಂಥ ವೆಹಿಕಲ್ಗಳನ್ನ ಕಂಡಿಡಿದು ಅದರಲ್ಲಿ ಯಾವ್ದು ಕಳಿಸ್ಬೋದು, ಯಾವ ಮಿಷನ್ ಕಳಿಸ್ಬೋದು, ಮತ್ತೆ ಈ ಆಸ್ಟ್ರೋನಾಟ್ಸ್ ಅಂತ ಏನು ಹೋಗ್ತಾರೆ ಅವ್ರಿಗೆ ಸತತವಾಗಿ ಟ್ರೈನಿಂಗ್ ಕೊಡಬೇಕಾಗತ್ತೆ. ಸುನೀತಾ ವಿಲಿಯಮ್ಸ್ ಅವರು ಕೂಡ ಈಗಾಗಲೇ 2 ಸತಿ ಹೋಗಿ ಬಂದಿದ್ರು ಸಹ ಈ ಮಿಷನ್ಗೆ ಮುಂಚೆ ಮತ್ತೆ ಟ್ರೈನಿಂಗ್ ತಗೊಂಡು ಕೆಲವು ಕಾಲ ತದನಂತರದಲ್ಲಿ ಅವ್ರನ್ನ ಕಳಿಸಲ್ಪಟ್ಟಿತ್ತು. ಸೊ ಈ ಪ್ರೋಸೆಸ್ ಒಂದಿರುತ್ತೆ, ಆ ಪ್ರೋಸೆಸ್ ಎಲ್ಲ ಮುಗಿಯೋದಕ್ಕೆ 9 ತಿಂಗಳು ತೆಗೆದುಕೊಂಡಿದೆ. 9 ತಿಂಗಳು ಆ್ಯಕ್ಚುಲಿ ಜಾಸ್ತಿ ಸಮಯನೇ, ಬಟ್ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಂದ ಒಂದ್ಸತಿ ವೆಹಿಕಲ್ ಏನು ಪ್ಲ್ಯಾನ್ ಮಾಡಿದ್ರು ಅದರಲ್ಲಿ ಸಮಸ್ಯೆ ಆಯಿತು, ಇನ್ನೊಂದ್ಸತಿ ಮಿಷನ್ ಪ್ರಾಬ್ಲಮ್ ಆಯಿತು, ಇನ್ನೊಂದ್ಸತಿ ಸ್ವಲ್ಪ ಫಂಡ್ಸ್ ಪ್ರಾಬ್ಲಮ್ ಆಗಿತ್ತು ಅಂತಲೂ ಕೇಳ್ಪಟ್ಟಿದ್ವಿ. ಆಮೇಲೆ ಇಲ್ಲಿ ಎಲೆಕ್ಷನ್ ಸಮಸ್ಯೆ ಬಂತು. ಸೊ ಬೇರೆ ಬೇರೆ ಕಾರಣಗಳೆಲ್ಲ ಒಟ್ಟುಗೂಡಿ ಕೊನೆಗೆ 9 ತಿಂಗಳು ಕಾಲಾವಕಾಶ ತೆಗೆದುಕೊಂಡಿದೆ. ಅದು ಸಂಪೂರ್ಣವಾಗಿ ಇನ್ನೊಂದು ಮಿಷನ್ ರೆಡಿ ಮಾಡಿ ಆಸ್ಟ್ರೋನಾಟ್ಸ್ಗಳನ್ನ ಟ್ರೈನ್ ಮಾಡಿ ಅವ್ರನ್ನ ಲಾಂಚ್ ಮಾಡಿ ವಾಪಸ್ ಕರ್ಕೊಂಬರೋಕ್ಕೆ. ಸರ್, ಮುಖ್ಯವಾಗಿ 30 ವರ್ಷ ದಾಟಿದ ತಕ್ಷಣನೇ ಕೂತಿದ್ದ ಜಾಗದಿಂದ ನಿಂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ಓಡೋದಕ್ಕಾಗಲ್ಲ ಅಂತ ನಾವು 100 ಕಂಪ್ಲೇಂಟ್ಗಳನ್ನು ಹೇಳ್ತೀವಿ. ಅಂಥದ್ರಲ್ಲಿ 59ನೇ ವಯಸ್ಸಿನಲ್ಲಿ ಅವರು ಬಾಹ್ಯಾಕಾಶಕ್ಕೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಇಲ್ಲಿ ಸಕ್ಸಸ್ಫುಲ್ಲಾಗಿ ಬರ್ತಾರೆ ಅಂದರೆ ಅವರದ್ದು ಅವರ ಬಾಡಿ ಬಿಲ್ಡ್ ಆಗಿರುವಂತಹ ರೀತಿ ಬಗ್ಗೆ ನಂಗೆ ತುಂಬ ಕುತೂಹಲ ಬರುತ್ತೆ. ಆಸ್ಟ್ರೋನಾಟ್ಸನ್ನು ಪ್ರಿಪೇರ್ ಮಾಡುವಂತಹ ರೀತಿ ಹೇಗಿರುತ್ತೆ ಅಂತ, ಬಾಹ್ಯಾಕಾಶಕ್ಕೆ ಹೋಗಬೇಕಾದ್ರೆ ಏನು ಟೆಸ್ಟ್ಗಳನ್ನು ಅವ್ರು ಪಾಸ್ ಮಾಡಿರಬೇಕು, ಅದು ಹೆಂಗೆ ಸರ್ ಅಷ್ಟು ಫಿಟ್ ಇರ್ತಾರೆ ಅವರು ಫಿಸಿಕಲಿ ಮೆಂಟಲಿ? ಫಸ್ಟ್ ಆಫ್ ಆಲ್, ಒಬ್ಬ ವ್ಯಕ್ತಿ ಆಸ್ಟ್ರೋನಾಟ್ ಆಗಬೇಕು ಅಂದರೆ ಯಾವುದೇ ಒಂದು ಸಂಸ್ಥೆದಾಗಿರಲಿ, ನಾಸಾ ಆಗಿರ್ಬೋದು, ರಷ್ಯಾದವ್ರಾಗಿರ್ಬೋದು, ಚೈನಾ ಆಗಿರ್ಬೋದು, ಈಗ ನಮ್ಮ ಇಂಡಿಯಾನಲ್ಲೂ ರೆಡಿ ಆಗ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಬೇಕಾಗಿರೋದು ಫಿಸಿಕಲ್ ಫಿಟ್ನೆಸ್. ಅವ್ರು ಇಷ್ಟೇ ತೂಕ ಇರಬೇಕು, ಮತ್ತು ದಿನದಲ್ಲಿ ಇಷ್ಟು ಗಂಟೆಗಳ ಕಾಲ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ, ಮತ್ತು ಇಂಥದ್ದೇ ಫುಡ್ ತೆಗೆದುಕೋಬೇಕು. ಈ ರೀತಿ ಒಂದಷ್ಟು ಕಟ್ಟುನಿಟ್ಟಾಗಿ ಅವ್ರು ಪಾಲಿಸ್ಕೊಂಡು ಬರಬೇಕಾದಂಥ ನಿಯಮಗಳಿರ್ತವೆ. ಅದನ್ನು ಅವ್ರು ಪಾಲಿಸ್ಕೊಂಡು ಬರಲೇಬೇಕು, ಅವ್ರಿಗೆ ಬೇರೆ ವಿಧಿ ಇಲ್ಲ. ಅಂತ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಆಸ್ಟ್ರೋನಾಟ್ ಆಗೋರಿಗೆ ನಿಮಗೆ ಐ ವಿಷನ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಪರ್ಫೆಕ್ಟ್ ವಿಷನ್ ಇರಬೇಕು, ಕನ್ನಡಕ ಹಾಕೋ ಆಗಿಲ್ಲ. ಹೀಗೆಲ್ಲ ಒಂದಷ್ಟು ನಿಯಮಗಳನ್ನ ಸೇಫ್ಟಿ ದೃಷ್ಟಿ ಇಟ್ಕೊಂಡು ಹಾಕಿರ್ತಾರೆ. ಮತ್ತೆ ಅದನ್ನ ರಿಟೈನ್ ಮಾಡಬೇಕಾಗತ್ತೆ ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ಅವ್ರಿಗೆ ಟ್ರೈನಿಂಗ್ ಅಂತ ಏನು, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ಆಸ್ಟ್ರೋನಾಟ್ ಆಗಿ ಕಳಿಸ್ಬೇಕು ಅಂತ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅವತ್ತಿನ ದಿವಸದಿಂದ ಅವ್ರಿಗೆ ಟ್ರೈನಿಂಗ್ ಶುರು ಆಗ್ತದೆ. ಆ ಟ್ರೈನಿಂಗ್ ಹೆಂಗಿರುತ್ತೆ ಅಂತ ಅಂದ್ರೆ ಬಾಹ್ಯಾಕಾಶದ ಒಂದು ಸಿಚುವೇಶನ್ ಸಿಮ್ಯುಲೇಟ್ ಮಾಡ್ತಾರೆ. ಮತ್ತೆ ಅಂಡರ್ಗ್ರೌಂಡ್ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಾಹ್ಯಾಕಾಶದ ಒಂದು ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಟ್ರೈನಿಂಗ್ ಕೊಡ್ತಾರೆ ಗಂಟೆಗಟ್ಲೆ. ಅಂದ್ರೆ ಅವ್ರ ಕೈ ಹೆಂಗೆ ಆಡಿಸ್ಬೇಕು, ಕಾಲು ಹೆಂಗೆ ಆಡಿಸ್ಬೇಕು, ಮತ್ತೆ ಇನ್ಸ್ಟ್ರೂಮೆಂಟ್ಸ್ನ ಹೆಂಗೆ ಉಪಯೋಗಿಸ್ಬೇಕು. ಯಾಕೆಂದ್ರೆ ಈ ಬಾಹ್ಯಾಕಾಶದ ಮಿಷನ್ಗಳೇನಿರ್ತವೆ ಅದೊಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದಿರುತ್ತೆ. ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ಫೋಟೋ ತಗೊಳ್ಳೋದು ಅಥವಾ ಸುಮ್ಮನೆ ಭೂಮಿಯವ್ರ ಜೊತೆ ಮಾತಾಡೋದು ಅಷ್ಟು ಮಾತ್ರ ಅಲ್ಲ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕಾಗತ್ತೆ. ಕೆಲವು ಸತಿ ಸ್ಪೇಸ್ ವಾಕ್ ಅಂತ ಹೇಳ್ತೀವಿ, ಅಂದರೆ ಅವ್ರು ಏನು ಕ್ಯಾಪ್ಸೂಲ್ನಲ್ಲಿ ಇರ್ತಾರೆ ಅದರಿಂದ ಆಚೆ ಬಂದು ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕಾಗತ್ತೆ. ಇದು ಎಲ್ಲ ರೀತಿಯಾದಂಥ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ವ್ಯವಸ್ಥಿತವಾಗಿ ಸಿಮ್ಯುಲೇಟ್ ಮಾಡ್ತಾರೆ ಭೂಮಿ ಮೇಲೆ, ಮತ್ತು ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗೇನೆ ಸುಮಾರು ತಿಂಗಳುಗಳ ಗಟ್ಟಲೆ ನಡೆಯುತ್ತೆ. ಯಾವಾಗ ಅವರು ಫಿಸಿಕಲಿ ಫಿಟ್ ಆಗಿದ್ದಾರೆ, ಇದನ್ನೆಲ್ಲ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಸಾಬೀತಾಗುತ್ತೋ ತದನಂತರದಲ್ಲೇ ಅವ್ರನ್ನ ಲಾಂಚ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಬ್ಬ ಆಸ್ಟ್ರೋನಾಟ್ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಏನಾದ್ರೂ ಎಫೆಕ್ಟ್ ಆಯ್ತು ಅಂದ್ರೆ ಅವ್ರನ್ನ ಕಳ್ಸೋದಿಲ್ಲ, ಅವ್ರನ್ನ ತಿರುಗಿ ರಿಹ್ಯಾಬಿಲಿಟೇಷನ್ ಕಳಿಸಿ ಅವ್ರ ರಿಕವರಿ ಆದ್ಮೇಲೆ ತಿರುಗಿ ಅವ್ರನ್ನ ಲಾಂಚಿಗೆ ಕಳಿಸ್ತಾರೆ. ಸೊ ಅವರ ಟ್ರೈನಿಂಗ್ ತುಂಬಾ ಕಠಿಣವಾಗಿರುತ್ತೆ. ಸುಂದರ್ ಸರ್, ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಇನ್ನೂ ಸಾಕಷ್ಟು ವಿಚಾರ ತಿಳ್ಕೊಳ್ಳೋದಕ್ಕಿದೆ. ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ.